ರಾಜ್ಯ ರಾಜಕಾರಣದ ವಿಷಯಕ್ಕೆ ಬರೋಣ. ವಿಧಾನ ಪರಿಷತ್ತಿಗೆ ಚುನಾವಣೆಗಳ ಹತ್ರ ಬಂದಿದ್ದಾವೆ. ನಿನ್ನೆ ಬಿಜೆಪಿ ಲಾಬಿಯ ಸುದ್ದಿಯನ್ನು ಹೇಳಿ, ಇವತ್ತು ಕಾಂಗ್ರೆಸ್ಸಿನ ಸುದ್ದಿ. ಒಟ್ಟು 11 ಸ್ಥಾನಗಳಿದ್ದಾವೆ. ಶಾಸಕರ ಬಲಾಬಲದ ಆಧಾರದ ಮೇಲೆ 7 ಸ್ಥಾನಗಳನ್ನು ಕಾಂಗ್ರೆಸ್ ಕಂಫರ್ಟಬಲ್ ಆಗಿ ಗೆಲ್ಲುತ್ತೆ. ಏಳು ಜನ ಅಭ್ಯರ್ಥಿಗಳು ಯಾರು ಅನ್ನುವುದರಷ್ಟೇ ದೊಡ್ಡ ಚರ್ಚೆ. ಯತೀಂದ್ರ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಆಗ್ತಾರಾ ಅನ್ನೋದು ಖಚಿತವಾ? ಸಿದ್ದರಾಮಯ್ಯನವರೇ ರಿಯಾಕ್ಟ್ ಮಾಡಿದ್ದಾರೆ ಇದರ ಬಗ್ಗೆ. ಹಾಲಿ ಸಚಿವ ಬೋಸರಾಜು ಅವರ ಮರು ಆಯ್ಕೆ ಖಚಿತ, ಅನಿವಾರ್ಯತೆ ಅದು. ಹಾಲಿ ಸದಸ್ಯ ಗೋವಿಂದರಾಜು ಅವರ ಆಯ್ಕೆ ಅದು ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಸ್ಥಾನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಂತ. 7 ಪೈಕಿ 3 ಡಿಸೈಡೆಡ್, ಇನ್ನು 4ಕ್ಕೆ ಕಾಂಪಿಟೇಷನ್ ಅನ್ನುವ ಸಿಚುವೇಶನ್ ಇದೆ. ಆ 4 ಸ್ಥಾನಗಳಿಗೆ ಕರಡಿ ಸಂಗಣ್ಣ, BL ಶಂಕರ್, ರಮೇಶ್ ಬಾಬು, ವಿನಯ್ ಕಾರ್ತಿಕ್, BV ಶ್ರೀನಿವಾಸ್, ಸೂರಜ್ ಹೆಗಡೆ, CS ದ್ವಾರಕಾನಾಥ್, ಪುಷ್ಪ ಅಮರ್ನಾಥ್, ಆರತಿ ಕೃಷ್ಣ, ಐವಾನ್ ಡಿಸೋಜಾ, ಪ್ರವೀಣ್ ಪೀಟರ್, ಇಷ್ಟು ಜನ ಆಕಾಂಕ್ಷಿಗಳು 4 ಸ್ಥಾನಗಳಿಗೆ. ಮಗನ ಸ್ಪರ್ಧೆಯ ಬಗ್ಗೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಅವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ, ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತೇಳಿ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ, ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಿಲ್ಲ, ಸಿಟ್ಟಿಂಗ್ MLA. ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿಮಗೆ MLC ಮಾಡೋಣ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ, ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಧಿಕಾರ ಅಂದ್ರೆ ಯಾವಾಗಲೂ ಲಾಭಿ ಇದ್ದೇ ಇರ್ತದೆ. ಅವರು MLA ಆಗ್ಬೇಕಾಗಿತ್ತು, ಅವ್ರ ಕ್ಷೇತ್ರನ ತ್ಯಾಗ ಮಾಡಿದ್ದಾರೆ. ಅವರು ನಿಲ್ಬೇಡ ಅಂತ ಹೇಳೋದು ಹೈಕಮಾಂಡ್ ಅವ್ರಿಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಅವರೇ ತೀರ್ಮಾನ ಮಾಡಬೇಕು. ಸುಮ್ಮನೆ ಫ್ರೆಂಡ್ಲಿ ಮೀಟಿಂಗ್ ಅದ, ಫ್ರೆಂಡ್ಲಿ ಮೀಟಿಂಗ್. 1 ವರ್ಷ ಆಯ್ತು, ಮತ್ತೆ ಚುನಾವಣೆ ಆದ್ಮೇಲೆ ಜಿಲ್ಲಾವಾರು ಮಾಹಿತಿ ತಂದಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತೊಮ್ಮೆ ಲೈವ್ನಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ. ಮಾರುತೇಶ್, ಕ್ವಿಕ್ಲಿ, ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಕ್ಷೇತ್ರ ತ್ಯಾಗ ಮಾಡಿದ ಸಂದರ್ಭದಲ್ಲಿ ಮುಂದೆ ಅವ್ರನ್ನ MLC ಮಾಡ್ತಾರೆ ಅನ್ನೋ ಚರ್ಚೆ ಆದಂಗೆ ನನಗಂತೂ ನೆನಪಾಗ್ತಿಲ್ಲ. ಈಗ ಸಿದ್ದರಾಮಯ್ಯನವ್ರು ಹೇಳಿದಾಗಲೇ ಗೊತ್ತದು. ಇಲ್ಲ, ಹಿಂದೆ ಚರ್ಚೆ ಆಗಿತ್ತು ಅನ್ನುವಂತಿತ್ತು, ಆದ್ರೆ ಅದು ಮುನ್ನೆಲೆಗೆ ಬಂದಿರಲಿಲ್ಲ ಅಷ್ಟೇ. ಅಂದ್ರೆ ಅಪ್ಪನಿಗಾಗಿ ಮಗ ಕ್ಷೇತ್ರ ತ್ಯಾಗ ಮಾಡಿದ್ರು ಅನ್ನುವಂಥದ್ದು ಹೆಚ್ಚು ಚರ್ಚೆ ಆಗಿತ್ತು. ಅವರಿಗೆ ನೀಡಿದಂತ ಭರವಸೆಗಳ ಬಗ್ಗೆ ಏನು ಅಷ್ಟು ಚರ್ಚೆ ಆಗಿರ್ಲಿಲ್ಲ. ಸೊ ಮೊದಲ MLC ಮಾಡುವಂತ ಸಂದರ್ಭದಲ್ಲೂ ಕೂಡ, ಅಂದ್ರೆ ಉಮಾಶ್ರೀ ಅವ್ರನ್ನೆಲ್ಲ ಆಯ್ಕೆ ಮಾಡುವಂತ ಸಂದರ್ಭದ ಬಂದಾಗ್ಲೂ ಕೂಡ ಯತೀಂದ್ರ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆಗ ಸಿದ್ದರಾಮಯ್ಯ ಈ ಟರ್ಮ್ ನಲ್ಲಿ ಮಾಡೋದು ಬೇಡ ಅನ್ನುವಂತಹ ಅಭಿಪ್ರಾಯದಲ್ಲಿ ಇದ್ದಂಗಿತ್ತು. ಸೊ ಈಗ 11 ಆಯ್ಕೆಯ ಸಂದರ್ಭದಲ್ಲಿ 7 ಕಾಂಗ್ರೆಸ್ಗೆ ನಿಶ್ಚಿತವಾಗಿಯೂ ಸಿಗೋದಿದೆ. ಸೊ ಈಗ 1 ವರ್ಷ ಕೂಡ ಕಳೆದಿರೋದ್ರಿಂದ ಅಂದ್ರೆ ಕ್ಷೇತ್ರದಲ್ಲಿ ಓಡಾಡಕ್ಕೆ ಈಗಾಗಲೇ KDP ಸದಸ್ಯರಾಗಿ ಯತೀಂದ್ರ ಅವ್ರನ್ನ ಮಾಡಿದ್ದಾರೆ. ಸೊ ರಾಜ್ಯ ಅಂದ್ರೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು, ಸಭೆಗಳನ್ನು ನಡೆಸುವಂತ ಅಧಿಕಾರ ಕೂಡ ಅವರಿಗೆ ಸಿಕ್ಕಿತ್ತು. ಸೊ ಈಗ MLC ಮಾಡೋದ್ರ ಹಿಂದೆ
ಮುಂದೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂತ ವಿಚಾರ ಬಂದಾಗ್ಲೂ ಕೂಡ ಪುತ್ರನನ್ನ ಕ್ಯಾಬಿನೆಟ್ ನ ಒಳಗೆ ತರುವಂತ ಒಂದು ಪ್ರಯತ್ನ ಕೂಡ ಇದರ ಹಿಂದೆ ಇದೆ ಅನ್ನುವಂತ ಲೆಕ್ಕಾಚಾರಗಳು ಈಗ ಚರ್ಚೆ ನಡೀತಾ ಇದೆ. ಸೊ ಯಾಕಂದ್ರೆ 5 ವರ್ಷದ ತನಕ ಅವ್ರು ಮತ್ತೆ MLA ಆಗೋದಿಲ್ಲ. ಸೊ ಹಾಗಾಗಿ MLC ಆಗಿದ್ರೆ ಕ್ಯಾಬಿನೆಟ್ ನ ಒಳಗೆ ತರುವಂತ ಪ್ರಯತ್ನ ಬಹಳ ಈಸಿ ಆಗುತ್ತೆ ಅನ್ನುವ ಕಾರಣ ಒಂದು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಪುತ್ರನಿಗೆ ಏನು ಅನ್ನುವಂತ ಪ್ರಶ್ನೆ ಇತ್ತು. ಆಗ ಹೈಕಮಾಂಡ್ ನ ಬಳಿ ಕೂಡ ಈ ಚರ್ಚೆಗಳು ನಡೆದಾಗ ಮುಂದೆ MLC ಮಾಡೋಣ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಯತೀಂದ್ರ ಅವರ ಆಯ್ಕೆ ಬಹುತೇಕ ಅಂತಿಮ ಅಂತಿದ್ರೆ. ಯಾರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲೂ ಕೂಡ, ಅಂದ್ರೆ ಕ್ಯಾಮ್ರಾದಲ್ಲ ಆಫ್ ದಿ ರೆಕಾರ್ಡ್ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಯತೀಂದ್ರ ಅದು ಬಹುತೇಕ ಆಯ್ಕೆ ಆದಂತಿದೆ, ಘೋಷಣೆ ಆಗೋದಷ್ಟೇ ಬಾಕಿ ಅನ್ನುವಂತ ಅಭಿಪ್ರಾಯಗಳಿದಾವೆ. ಅಂತ ವಿರೋಧಗಳು ಕೂಡ ಯಾರು ಯತೀಂದ್ರ ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ, ಕಾರಣ ಮುಖ್ಯಮಂತ್ರಿ ಪುತ್ರ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಅವರ ಆಯ್ಕೆ ಆಗೋದು ನಿಶ್ಚಿತ ಅಂತ ಅನಿಸ್ತಾ ಇದೆ. ಪ್ರಶಾಂತ್, ಯತೀಂದ್ರ MLC ಆದ್ರೆ ವಾಟ್ ಡಸ್ ಇಟ್ ಮೀನ್? ಏನದರ ಅರ್ಥ? ಅದಿತ್ತು ನೋಡಿ, ಸಾಗರ್ ಖಂಡ್ರೆ, ಪ್ರಿಯಾಂಕ್ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್, ಸಂಯುಕ್ತಾ ಪಾಟೀಲ್, ಸೌಮ್ಯ ರಾಮಲಿಂಗಾರೆಡ್ಡಿ, ಸುನೀಲ್ ಬೋಸ್, ಇವ್ರಿಗೆಲ್ಲ ಟಿಕೆಟ್ ಕೊಟ್ಟ ನಂತರ ಬಟ್ ಫಾರ್ ನ್ಯಾಚುರಲ್ ಸಿದ್ದರಾಮಯ್ಯನವರ ಪುತ್ರನನ್ನು ವಿಧಾನ ಪರಿಷತ್ ಮೈಸೂರಿಗೆ ನಿಲ್ಲಿಸ್ಬೋದಾಗಿತ್ತಲ್ರಿ ಟಿಕೆಟ್ ಅನ್ನೋದಾದ್ರೆ. ಒಂದು ನೋಡಿ, ಅಲ್ಲೇ ಪ್ರಾಗ್ಮ್ಯಾಟಿಕ್, ಸಿದ್ದರಾಮಯ್ಯ ಇಸ್ ಅ ವೆರಿ ಪ್ರಾಗ್ಮ್ಯಾಟಿಕ್ ಪೊಲಿಟಿಷಿಯನ್. ಅವರು ಹಿಂದೊಂದು ಸಲ ಈ ತಪ್ಪನ್ನು ಮಾಡಿದರು 2018ರಲ್ಲಿ. ಓಕೆ, ಮಗನನ್ನು ವರುಣಾದಲ್ಲಿ ನಿಲ್ಲಿಸಲೇಬೇಕು ಅನ್ನುವ ಹಠಕ್ಕೆ ಅವ್ರು ಚಾಮುಂಡೇಶ್ವರಿಗೆ ಹೋಗಿ ಬಾದಾಮಿವರೆಗೆ ಹೋಗಬೇಕಾಯಿತು. 23ರಲ್ಲಿ ಸಂಬಡಿ ಹ್ಯಾಸ್ ಅಡ್ವೈಸ್ಡ್ ಹಿಮ್, ಅವ್ರು ಪೊಲಿಟಿಕಲಿ ಅವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ತಾವೇ ವಾಪಸ್ ವರುಣಕ್ಕೆ ಬಂದರು. ಅದರ್ವೈಸ್ ಅವರು ಕೋಲಾರದಲ್ಲಿ ನಿಂತಿದ್ದರೆ ಅದೊಂದು ಬಹಳ ದೊಡ್ಡ ಒಂದು ಕುರುಕ್ಷೇತ್ರವಾಗಿ ಪರಿಣಮಿಸ್ತಾ ಇತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಲ್ಲಿ ನಿಂತಿದ್ದರೆ ಓಕೆ, ಇಡೀ ಕರ್ನಾಟಕದ ಚುನಾವಣೆ ಏನು ಬೆಂಗಳೂರು ಗ್ರಾಮಾಂತರದತ್ತ ನಾವು ನೋಡ್ತಾ ಇದ್ವಿ, ಅದು ಮೈಸೂರದತ್ತ ಆಗ್ತಿತ್ತು. ಹೌದು, ಆ ಕಾರಣದಿಂದ ನೋಡಿ, ಸಿದ್ದರಾಮಯ್ಯನವರು ಇಲ್ಲಿಂದ ನನಗೆ ಅನಿಸುತ್ತೆ ಅಜಿತ್, ನಾನು ಇದನ್ನು ಹೈಪೋಥೆಟಿಕಲಿ ಹೇಳ್ತೀನಿ, ಪೊಲಿಟಿಕಲ್ ನೋಡಿ ನೀವು, ಇಲ್ಲಿಂದ ಅವರನ್ನು ಲೋಕಸಭೆಗೆ ಕಳಿಸಿದ್ರು ಅಂತ ಅನ್ಕೋಣ, ಗೆದ್ದರು. ಓಕೆ, ಅಲ್ಲೇನು ಸರ್ಕಾರ ಬರೋದು ಗ್ಯಾರಂಟಿ ಇಲ್ಲ. ಅಲ್ಲೇನು ಮಾಡ್ತಾರೆ ದಿಲ್ಲಿಗೆ ಹೋಗಿ ಅಲ್ವಾ? ಇಲ್ಲಿ ವಿಧಾನ ಪರಿಷತ್ತಿಗೆ ತಂದರು ಅಂತ ಅನ್ಕೋಣ. ನಾಳೆ ನಾಯಕತ್ವ ಬದಲಾವಣೆ 1 ವರ್ಷನೋ 1.5 ವರ್ಷದ ನಂತರ ಆದರೆ ಆಗ ಯತೀಂದ್ರ ಸಿದ್ದರಾಮಯ್ಯ ಬೈ ಡಿಫಾಲ್ಟ್ ಮಂತ್ರಿ ಆಗ್ತಾರೆ. ಸೊ ಲೋಕಸಭೆಗೆ ಒಯ್ಯೋದಕ್ಕಿಂತ ವಿಧಾನ ಪರಿಷತ್ತಿಗೆ ತರೋದು ಸೂಕ್ತ. ಆದರೆ ಸಿದ್ದರಾಮಯ್ಯನವರು 18ರಲ್ಲಿ ಮಾಡಿದ ತಪ್ಪನ್ನು 23ರ ನಂತರ ಮಾಡಿಲ್ಲ. ಈಗ ಮಾರ್ತೇಶ್ ಹೇಳ್ತಾ ಇದ್ರು, ಫಸ್ಟ್ ರೌಂಡ್ ಆಫ್ ವಿಧಾನ ಪರಿಷತ್ನಲ್ಲೂ ಇವ್ರ ಹೆಸರು ಬಂದಿತ್ತು. ಆಗ ಮಾಡಿದರೆ ಜನ ಏನಂತ ಇದ್ರು, ಅಯ್ಯೋ ಮುಖ್ಯಮಂತ್ರಿ ಆಗೋದೇ ತಡ, ಮಗನನ್ನು ವಿಧಾನ ಪರಿಷತ್ತಿಗೆ ತಂದರು ಅಂತ ಇದ್ರು. ಎಲ್ಲರೂ ಕಾಯ್ತಾ ಇರೋದು ಪರ್ಸೆಪ್ಷನ್ ಈಗ ಲೋಕಸಭಾ ಚುನಾವಣೆಯ ನಂತರ ಪರ್ಸೆಪ್ಷನ್ ಬಗ್ಗೆ ರಾಜಕಾರಣಿಗಳು ಸರ್ಕಾರದಲ್ಲಿದ್ದವರು ಭಾಳ ತಲೆ ಕೆಡಿಸ್ಕೊಳ್ತಾರೆ ಅಂತ ನನಗನ್ಸಲ್ಲ. ಲೋಕಸಭಾ ಚುನಾವಣೆಯವರೆಗೆ ಒಂದು ಪರ್ಸೆಪ್ಷನ್ಗೋಸ್ಕರ ತಪ್ಪುಗಳು ನಡೀಬಾರ್ದು ಅಂತಕ್ಕಂಥ ಪ್ರಯತ್ನ ನಡೀತಾ ಇತ್ತು. ಆದರೆ ಈಗ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಯತೀಂದ್ರ ಸಿದ್ದರಾಮಯ್ಯನ ಅಕಾಮಿಡೇಟ್ ಮಾಡಿದರೆ ಒಂದು ಲೆಜಿಟಿಮಸಿ ಸಿಗುತ್ತೆ. ಕುಮಾರಸ್ವಾಮಿ ಏನೇನೋ ಆರೋಪಗಳನ್ನು ಮಾಡ್ತಾಯಿದ್ರು ಸರ್ಕಾರ ಬಂದ ನಂತರ, ಯಾವುದೋ ಎಂಥದೋ ಟ್ಯಾಕ್ಸ್ ನಡೆಯುತ್ತೆ, ಅಲ್ಲಿ ಕೂತ್ಕೊಳ್ತಾರೆ ಇಲ್ಲಿ ಕೂತ್ಕೊಳ್ತಾರೆ ಅಂತಕ್ಕಂಥದ್ದು. ಒಂದು ಸಲ ನೀವು ರಿಂಗಲ್ಲಿ ಒಳಗಡೆ ಬಂದುಬಿಟ್ರೆ ಅಂಥ ಆರೋಪಗಳಿಗೆ ಅರ್ಥನೇ ಇರಲ್ಲ. ಆ ಕಾರಣದಿಂದ ಕೂಡ ಸಿದ್ದರಾಮಯ್ಯನವರು ಅಂದ್ಕೊಳ್ತಾ ಇದ್ದಾರೆ, ಮಗ ವಿಧಾನ ಪರಿಷತ್ತಿಗೆ ಬರಲಿ, ಒಂದು ವೇಳೆ ಅಂಥ ಪ್ರಕ್ರಿಯೆ ಏನಾದರೂ ಮುಂದೆ ನಡೆದ್ರೆ ಹೂ ನೋಸ್, ಕರೆಕ್ಟ್ ನಡೆಯುತ್ತೆ ಅಂತ ಅನೇಕರು ಕಾಂಗ್ರೆಸ್ಸಿಗರು ಹೇಳ್ತಾರೆ. DK ಶಿವಕುಮಾರ್ ಅದರತ್ತ ಬೊಟ್ಟು ಮಾಡ್ತಾರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು. ಅದಾದರೆ ಯತೀಂದ್ರ ಸಿದ್ದರಾಮಯ್ಯ ಬೈ ಡಿಫಾಲ್ಟ್ ಇಲ್ಲಿ ಮಂತ್ರಿ ಆಗ್ತಾರೆ. ಒಂದು. ಎರಡನೇದು, 2015-16ರಲ್ಲಿ ಇದೇ ಕಾರ್ಡನ್ನು ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಹತ್ರ ಎಸ್ತಿದ್ರು. ಖರ್ಗೆ ಅವರು ಕೆಲ ವಿಷಯಗಳಲ್ಲಿ ವಿರೋಧ ಮಾಡ್ತಾ ಇದ್ದಾಗ ಏಕಾಏಕಿ ಸಿದ್ದರಾಮಯ್ಯನವರೇ ಇಟ್ಟು ಪ್ರಿಯಾಂಕ್ ಖರ್ಗೆಯನ್ನು ಮಂತ್ರಿ ಮಾಡ್ಕೋಬೇಕು ಅಂತ. ಅಂದರೆ ಪ್ರಿಯಾಂಕ್ ಖರ್ಗೆ ಸಂಪುಟದಲ್ಲಿ ಬಂದರೆ ಖರ್ಗೆ ಅವರ ಕರ್ನಾಟಕದ ಡೇ ಟು ಡೇ ಪಾಲಿಟಿಕ್ಸ್ನಲ್ಲಿ ಕಡಿಮೆ ಆಗುತ್ತೆ. ನೀವು ದಿಲ್ಲಿಯಲ್ಲಿರಿ, ಪ್ರಿಯಾಂಕ್ ಖರ್ಗೆ ವಿಲ್ ಟೇಕ್ ಕೇರ್ ಆಫ್ ಸ್ಟೇಟ್ ಪಾಲಿಟಿಕ್ಸ್ ಅಂತಕ್ಕಂಥ. ಆ ರೀತಿಯ ಒಂದು ಪ್ರಯತ್ನ. ಆಮೇಲೆ ನನಗನ್ಸುತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೆಸರಿಗೆ DK ಶಿವಕುಮಾರಿಂದಲೋ ಖರ್ಗೆಯಿಂದಲೋ ಈಗ ವಿರೋಧ ಬರುತ್ತೆ ಅಂತಕ್ಕಂಥದ್ದು ಇಲ್ಲ. ಯಾಕಂದರೆ ಎಲ್ಲ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟ ಮೇಲೆ ಸಿದ್ದರಾಮಯ್ಯನವ್ರ ಮಗನಿಗೆ ಮೊದಲು 5 ವರ್ಷ MLA ಇದ್ದವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಏನು ಅಡ್ಡಿ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.